ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ RTO ಚೆಕ್ ಪೋಸ್ಟ್ ಹತ್ರ YZ ರಾಯಲ್ ಸ್ಟಾರ್ ಹೋಟೆಲ್ ಇವತ್ತ ಉದ್ಘಾಟನೆ ಆಗಿದೆ. ವಿಶೇಷವಾಗಿ ಚೆಕ್ ಪೋಸ್ಟ್ ಹತ್ರ ಇವತ್ತೇನು ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಅಂತ ಇವರು YZ ಸ್ಟಾರ್ ಇದು ಮಾಡಿದ್ದಾರೆ. ಇವತ್ತು ನಾನು ಕೂಡ ಇಲ್ಲಿ ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಇಬ್ರು ಸ್ನೇಹಿತರು ಸೇರಿ ಈ ಒಂದು ಹೋಟೆಲ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ YZ ಸ್ಟಾರ್ ಹೋಟೆಲ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ರಾಯಲ್ ಬಿರಿಯಾನಿ ಹೋಟೆಲ್ ಅಂತ ಗುಲ್ಬರ್ಗಾ ರೋಡಿನಲ್ಲಿ ಚೆಕ್ ಪೋಸ್ಟ್ ಹತ್ರ ಮಾಡಿದಾರ. ಅವರಿಗೆ ಇಬ್ಬರಿಗೆ ಅಭಿನಂದನೆ ನಾ ಕೋರ್ತೀನಿ. ಎಲ್ಲೇ ರೀತಿನ ಒಳ್ಳೆ ರೀತಿನಿಂದ ಇಬ್ಬರದು ಮೊಟ್ಟ ಮೊದಲಿಗೆ ಜೋಡಿಯಾಗಿರ್ಬೇಕು. ಜೋಡಿಯಾಗಿ ಒಂದು ಅಣ್ಣ ತಮ್ಮರ ತರ ಹೋಟೆಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಮತ್ ಚೆನ್ನಾಗಿ ಬಂದಂತ ಗಿರಾಕ್ಗಳಿಗೆ ವಿಶ್ವಾಸದಲ್ಲಿ ತಗೊಂಡು ಚೆನ್ನಾಗಿ ಊಟ ಮಾಡಿಸ್ಬೇಕು. ಯಾಕಂದ್ರೆ ಇದು ಅನ್ನದಾನ ಏನದ ಇದು ಎಲ್ಲಕ್ಕ ಶ್ರೇಷ್ಠ ಇದ್ದಿದ್ದದ. ಅದು ನೀವು ಮಾಡ್ಕೊಂಡು ಹೋಗ್ತಾ ಇದೀರಿ. ಇಬ್ಬರು ಕಲ್ತಿ ತಮ್ಮ ಇಬ್ಬರಿಗೆ ನಮ್ಮ ರಾಜಶೇಖರ್ ಪಾಟೀಲ್ ಪರಿವಾರ ಕಡೆಯಿಂದ ತಮ್ಮ ಇಬ್ಬರಿಗೆ ಅಭಿನಂದನೆ ಕೋರ್ತೀನಿ. ಒಳ್ಳೆ ರೀತಿಯಲ್ಲಿ ತಾವು ಮಾಡ್ಕೊಂಡು ಹೋಯ್ತ್ರಿ ಅಂತ ನಂಗೂ ಭರೋಸೆ ಇದೆ. ಮತ್ತು ಒಳ್ಳೆ ರೀತಿಲಿ ನೀವು ಚೆನ್ನಾಗಿ ಊಟ ಮಾಡಿದ್ರಿ, ಚೆನ್ನಾಗಿ ಊಟ ಟೇಸ್ಟ್ ಮಾಡಿದ್ರಿ, ಅಥವಾ ಚೆನ್ನಾಗಿ ಸರ್ವಿಸ್ ಚೆನ್ನಾಗಿ ಕೊಟ್ರಿ ಬಂದಂತ ಗಿರಾಕ್ಗಳಿಗಂದ್ರ. ಯಾಕಂದ್ರೆ ಇಲ್ಲಿ ಸಾಕಷ್ಟು ದಿನ 100 ಗಾಡಿ ಅಡ್ಡಾಡಂತ ರಸ್ತಾ ಇದೆ. ಮತ್ತ ಇಲ್ಲೇ ಸಮೀಪದಲ್ಲಿ ಇಂಡಸ್ಟ್ರಿ ಏರಿಯಾ ಇದೆ. ಸಾಕಷ್ಟು ಜನ ಊಟ ಕಡೆಯಿಂದ ಹುಮ್ನಾಬಾದ್ ಬರ್ಬೇಕಾಗ್ತಾ ಇರ್ತಿತ್ತು. ಈಗ ನೀವು ಊಟ ಸವಲತ್ತು ಮಾಡಿ ಅವ್ರ ಮನೆ ತಕ್ಕ ಅವ್ರಿಗೂ ಊಟ ಕೊಡ್ತಾ ಇದ್ರಿ. ಅವ್ರಿಗೂ ಗಿರಾಕ್ದವ್ರಿಗೆ ಬಿ ಒಳ್ಳೇದು ಟೈಮಿನ ಮ್ಯಾಗ ಊಟ ಸಿಗ್ತದ, ಟೈಮಿನ ಮ್ಯಾಗ ಇದು ಸಿಗ್ತದ, ತಮಗೂ ಒಳ್ಳೇದಾಗ್ತದ. ಮತ್ ಬಂದು ಈ ಇಂಡಸ್ಟ್ರಿ ಏರಿಯಾದವ್ರಾಗ್ಲಿ ಇಲ್ಲಿ ಹೋಗಂತ ಡ್ರೈವರ್ಸು ಇಲ್ಲ ಲಾರಿದವ್ರು ಎಲ್ಲರೂ ಏನ್ ಗುಲ್ಬರ್ಗ ಹೋಗ್ಬೇಕಾಗಿದೆ ಅಥವಾ ಇಂಡಸ್ಟ್ರಿ ಏರಿಯಾದಾಗ ಲೋಡಿಂಗ್ ಬಂದಂತ ಸಮಯದಲ್ಲಿ 5-6 ಗಂಟೆ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ಲಾಕ್ ತ್ರಾಸ ಆಗ್ತದ. ಆ ಟೈಮಿಗೆ ಅವ್ರಿಗೂ ಅನುಕೂಲ ಆಗ್ತದ, ಊಟ ಸಮಯದಾಗ ಸಿಕ್ಕಿದ ಪ್ಲೇ ಆಗ್ತದ. ಅದ್ರ ಕಡೆದ್ದು ಅವರಿಗೆ ಇಬ್ಬರಿಗೆ ನಾ ಮತ್ತೊಮ್ಮೆ ರಾಜಶೇಖರ್ ಪಾಟೀಲ್ ಪರಿವಾರ ಕಡೆದು ಧನ್ಯವಾದ ಹೇಳ್ತಾ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಇಂದು ವಿಶೇಷ ಸುದ್ದಿ ಏನಂತಂದ್ರೆ ನಾವು ಆತ್ಮೀಯ ಸ್ನೇಹಿತ ಜಾಕಿ ನಾನು ಆಗಿ ಒಂದು ಹೊಸದಾಗಿ ರಾಯಲ್ ಸ್ಟಾರ್ ಹೋಟೆಲ್ ಬಿರಿಯಾನಿ ಹೋಟೆಲ್ ಅಂತ ಒಂದು ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಸಹೋದರ MLC ಭೀಮರಾವ್ ಪಾಟೀಲ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಗೆ ಯಾವಾಗಲೂ ಸದಾ ಬೆಂಬಲವಾಗಿರ್ತಾರ ಪಾಟೀಲ್ ಪರಿವಾರ. ಇದು ಹೋಟೆಲನ್ನು ಇದು ಒಳ್ಳೆ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಗೆ ಶುಭ ಕೋರಿಸಿ ಹೋಗಿದಾರ. ಇಲ್ಲಿ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ರೀತಿಯಿಂದ ಒಳ್ಳೆ ಊಟ ಸಿಗ್ತದೆ, ಕಡಿಮೆ ರೇಟಿನಲ್ಲಿ ಸಿಗ್ತದ. ಯಾರು ಕೂಡ ಕಸ್ಟಮರ್ ಒಳ್ಳೆ ರೀತಿಯಲ್ಲಿ ಬಂದು ನಾವು ಬರ್ಬೋದು. ನಾವು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಇಲ್ಲಿ ಇಟ್ಟಕ್ಕೆ ರೆಡಿ ಇದ್ದೀವಿ. ತಾವೆಲ್ಲೋ ಬಂದು ಇಲ್ಲಿ ನಮ್ಗೆ ಹೋಟೆಲ್ಗೆ ಬಂದು ಆಹಾರವನ್ನು ಮಾಡ್ಕೊಂಡು ಹೋಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಸರ್ ಇಲ್ಲಿ ಇವಾಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಬಗಾರ ದಾಲ್ಚಾ ಇದೆಲ್ಲ ಇರುತ್ತೆ. ಮುಂದೆ ಮತ್ತೆ ರೊಟ್ಟಿ, ಫಿಶ್ ಅವೆಲ್ಲ ಇಕ್ಕೋದಿದೆ ಸರ್. ಇವಾಗ ನೂರ್ ಧಾಬಾಯಿಂದ ಇಲ್ಲಿ ಚೆಕ್ ಪೋಸ್ಟ್, ಓಲ್ಡ್ ಚೆಕ್ ಪೋಸ್ಟ್ ಕಲಬುರ್ಗಿ ರೋಡ್. ಇಲ್ಲ ಸರ್, ಕಡಿಮೆ ರೇಟಲ್ಲಿ ಒಳ್ಳೆ ಊಟ ಇರುತ್ತೆ ಸರ್. ಒಳ್ಳೆ ಊಟ ಇರುತ್ತೆ. ದಾಲ್ಚಾ ಖಾನಾ, ಚಿಕನ್ ಬಿರಿಯಾನಿ ಈ ತರದ ಅಡಿಗೆ ಇಲ್ಲಿ ಊಟ ಇರುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಮ್ನಾಬಾದ್ ನಗರದ ಕಲಬುರಗಿ ಒಂದು ರೋಡಿನಲ್ಲಿ ಹೊಸ ಇವತ್ತು ಭರ್ಜರಿಯಾಗಿ ಏನಪ್ಪಾ ಅಂತಂದ್ರೆ ಇವತ್ತು ರಾಯಲ್ ಸ್ಟಾರ್ ಹೋಟೆಲ್ ಉದ್ಘಾಟನೆ ಆಗಿದೆ. ಸೊ ಇಲ್ಲಿದ್ರಲ್ಲಿ ಊಟ ತುಂಬಾ ಚೆನ್ನಾಗಿದೆ. ಇವಾಗ ಯಾಕಂದ್ರ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತ ನಾವು ಹೀಗೆ ಊಟ ಮಾಡಿ ನೋಡಿದೀವಿ. ಒಳ್ಳೆ ರೀತಿಯಿಂದ ಊಟ ಇದೆ. ಹಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಒಳ್ಳೆ ರೀತಿ ಊಟ ಕೊಡ್ತಾ ಇದ್ದಾರೆ. ಸಮಸ್ತ ನಮ್ಮ ಹುಮ್ನಾಬಾದ್ ನಾಗರಿಕರು ಬೇರೆ ಕಡೆಗಳಿಂದ ಎಲ್ಲ ಬಂದು ಇಲ್ಲಿ ಈ ಹೋಟೆಲ್ನ ಸವಿದು ಆ ಒಂದು ಹೋಟೆಲ್ಗೆ ನಾವೆಲ್ಲರೂ ಇವತ್ತು ಬಂದು ಶುಭ ಹಾರೈಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಜನರಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡ್ಲಿ, ಒಳ್ಳೆ ದಿನಮಾನ ಒಳ್ಳೆ ಒಂದು ಹೋಟೆಲ್ ಈ ಹುಮ್ನಾಬಾದ್ ನಗರದಲ್ಲಿ ಉಜ್ವಲ ಆಗಿ ಮೂಡ್ಲಿ ಅಂತ ನಾನು ಅವರಿಗೆ ಶುಭ ಹಾರೈಸುತ್ತೇನೆ. ಮತ್ತು ಅವ್ರ ತಂಡಕ್ಕೂ ಅವ್ರ ಫ್ಯಾಮಿಲಿಗೂ ಕೂಡ ನಾನು ಭರ್ಜರಿಯಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ರಾಯಲ್ ಸ್ಟಾರ್ ಎಂಬ ನಾನ್ ವೆಜ್ ಹೋಟೆಲ್ ಉದ್ಘಾಟನೆಗೆ ನಾವೆಲ್ಲರೂ ಬಂದಿದ್ದೇವೆ.
ಅದೇ ರೀತಿಯಾಗಿ ಬ್ರದರ್ ಯೇಸುದಾಸ್ ಮತ್ತು ಜಾಕಿ ಈ ಒಂದು ರಾಯಲ್ ಸ್ಟಾರ್ ಎಂಬ ಹೋಟೆಲ್ ಅನ್ನು ಉದ್ಘಾಟಿಸಿ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ಜನಗಳಿಗೆ ಬಹಳ ಸಹಕಾರವಾಗಿದೆ ಎಂಬುದಾಗಿ ನಾವು ತಿಳಿತಿದ್ದೇವೆ. ಅದೇ ರೀತಿಯಾಗಿ ನಾವು ವಿಶೇಷವಾಗಿ ಈ ಒಂದು ಇಂಡಸ್ಟ್ರಿಯಲ್ ಜನಗಳಿಗಾಗಿ ಈ ಒಂದು ಹೋಟೆಲ್ ಉದ್ಘಾಟನೆ ನಾವು ಮಾಡಿದ್ದೇವೆ. ಇಂಡಸ್ಟ್ರಿಯಲ್ ಏರಿಯಾದವರಿಗೆ ಇನ್ನೊಂದು ವಿಶೇಷ ಸುದ್ದಿ ಏನಂದ್ರೆ ತಮಗೆ ನಾವು ನಿಮ್ಮ ಆಫೀಸ್ಗೂ ಡೆಲಿವರಿ ಮಾಡುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಹಾಗಾಗಿ ಒಳಗಡೆ ಏನು ಹುಮ್ನಾಬಾದ್ ಪಟ್ಟಣದಲ್ಲಿ ಏನ್ ರೇಟ್ ಇದೆ ಅಲ್ಲಿನಕ್ಕಿಂತ ಇಲ್ಲಿ ಒಂದು 10-20 ರೂಪಾಯಿ ನಾವು ಕಡಿಮೆ ಇಟ್ಟು ಇಲ್ಲಿನ ಜನಗಳಿಗೆ ಸಹಕಾರವಾಗುವಂತೆ ರುಚಿಯಾದ ಆಹಾರವನ್ನು ನಾವು ಕೊಡುವಂತರಾಗಿದ್ದೇವೆ. ರಾಯಲ್ ಸ್ಟಾರ್ ಹೋಟೆಲ್ ನಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಕೋರಿದಂತ ಯೇಸುದಾಸ್ ಮತ್ತು ಜಾಕಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ವಿಶೇಷವಾದ ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಂಥ ಆಲೋಚನೆ ತೆಗೆದುಕೊಂಡು ಒಂದು ಜವಾಬ್ದಾರಿತವಾಗಿ ನಿಂತ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ನಿಂತ್ಕೊಂಡು ಒಂದೇ ಹೋಟೆಲ್ ನ ಪ್ರಾರಂಭ ಮಾಡ್ತೀವಿ ಅಂತ ಸುಮಾರು ದಿನಗಳಿಂದ ನನ್ನ ಹೇಳ್ತಾ ಬರುತ್ತಾ, ಅಣ್ಣ ನೀವು ಮಿಸ್ ಮಾಡ್ಬಾರ್ದು, ಬೆಂಗಳೂರು ಹೋಗ್ರಿ, ಎಲ್ಲೇ ಹೋಗ್ರಿ, ನೀವು ಬರ್ಲೇಬೇಕು ಯಾಕಂತೇಳಿ ನನ್ಗೆ ಮನವಿ ಮಾಡ್ತಿದ್ರು. ಸುಮಾರು ದಿನ ಕಾಲ್ ಮಾಡ್ತಾ ಹಾಗೆ ನಾನು ಹೇಳೋದೇನಿಲ್ಲ ಅಂತಂದ್ರೆ ಪ್ರತಿಯೊಂದು ಈ ನಗರದ ಪಟ್ಟಣದವರಿಗೆ ವಿಶೇಷವಾಗಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ವಿಶೇಷವಾದ ಊಟ ಸ್ಪೆಷಲ್. ಈಗ ನಾನು ಸಿಹಿ ಕಹಿ ಅಂತ ಕರ್ತಕ್ಕಂಥದ್ದು, ಅದರಲ್ಲಿ ಸಿಹಿನೇ ನೋಡ್ತಕ್ಕಂಥ ಜನಗಳು ನಾವಿದ್ದೀವಿ. ಕಹಿ ಬೇಕಾಗಿಲ್ಲ, ಒಳ್ಳೆ ಊಟ. ಯಾಕಂದ್ರೆ ನಾನು ಈಗಾಗಲೇ ನೋಡಿದ್ದೀನಿ. ಮತ್ತೆ ಏನ್ ರಾಯಲ್ ಹೋಟೆಲ್ ಏನ್ ಓಪನ್ ಮಾಡಿದರೆ ಯೇಸುದಾಸ್ ಮತ್ತು ಜಾಕಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ದೇವರು ಇವರಿಗೆ ಹೇರಳವಾಗಿ ಆಶೀರ್ವಾದ ಮಾಡಲಿ. ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಉನ್ನತವಾದ ಹೋಟೆಲ್ ಅನ್ನು ಈ ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ಯುವಕರ ಕಣ್ಮಣಿ ಹುಮ್ನಾಬಾದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ರವರಿಗೆ 48ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯುಸ್ಸು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಶುಭಾಶಯ ಕೋರುವವರು ದುಬೈನಿಂದ ಸೈಯದ್ ಫೈಸಲ್ ಡಾಕ್ಟರ್ ಸಿದ್ದು ಪಾಟೀಲ್ ಅಭಿಮಾನಿ ನಂದಗಾಂವ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.